ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲಿಕ್ವಿಡಿಟಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಲಿಕ್ವಿಡಿಟಿ ಪಾಯಿಂಟ್ಸ್ನ ಹೇಗೆ ಮಾರ್ಕ್ ಮಾಡೋದು, ಎಂಟ್ರಿ ಯಾವ ಥರ ಮಾಡೋದು, ಎಲ್ಲಿ ಟಾರ್ಗೆಟ್ ಇರಬೇಕು, ಸ್ಟಾಪ್ ಲಾಸ್ ಎಷ್ಟಿರಬೇಕು, ಎಲ್ಲಾನು ಕಲಿಯೋಣ. ಲಿಕ್ವಿಡಿಟಿ ಯಾವ ಥರ ಮಾರ್ಕ್ ಮಾಡಬೇಕು, ಓಕೆನಾ. ಲಿಕ್ವಿಡಿಟಿ ಮಾರ್ಕ್ ಮಾಡಬೇಕು ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಲಿಕ್ವಿಡಿಟಿನ ಮಾರ್ಕ್ ಮಾಡಬೇಕು ಅಂದರೆ ಯಾವತ್ತು ಕಂಪಲ್ಸರಿ ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟ್ಸ್ನ ನೀವು ಮಾರ್ಕ್ ಮಾಡಬೇಕು. ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟ್ಸ್ ಅಂದರೆ ಏನು? ಸದ್ಯಕ್ಕೆ ಮಾರ್ಕೆಟು ಕೆಳಗಡೆಯಿಂದ ಬರ್ತಾ ಇದೆ, ಒಂದು ಲೋವೆಸ್ಟ್ ಪಾಯಿಂಟ್ ಮಾಡ್ತು, ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ಸದ್ಯಕ್ಕೆ ಮಾರ್ಕೆಟು ಇಲ್ಲಿ ಸ್ಟಾಪ್ ಆಯಿತು. ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟ್ಸ್ ಯಾವುದಾಯ್ತು ನಮ್ಮದು? ಕೆಳಗಡೆ ಒಂದು ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟ್ಸ್ ಆಯಿತು, ಮೇಲ್ಗಡೆ ಒಂದು ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟು ಆಗಿದೆ. ಫ್ರೆಶ್ ಅನ್ಟಚ್ಡ್ ಲಿಕ್ವಿಡಿಟಿ ಪಾಯಿಂಟ್ ಅಂತ ನಾವು ಕರಿತೀವಿ. ಈ ಲಿಕ್ವಿಡಿಟಿ ಪಾಯಿಂಟ್ನ ಮಾರ್ಕ್ ಮಾಡಬೇಕು ಅಂದರೆ ವಿಕ್ ಏನಿರುತ್ತೆ, ಬಾಟಮ್ ವಿಕ್, ಲಾಸ್ಟ್ ವಿಕ್ಕು ಪೂರ್ತಿಯಾಗಿ ಬಾಟಮ್ಗೆ ಒಂದು ಲೈನ್ ಹಾಕಬೇಕು. ವಿಕ್ ಕೆಳಗಡೆ, ಓಕೆನಾ, ಬಾಡಿಗೆ ಹಾಕೋದಲ್ಲ. ಮೇಲ್ಗಡೆನೂ ವಿಕ್ ಏನಿರುತ್ತೆ ಅದರ ಟಾಪಲ್ಲಿ ಎಂಡ್ಗೆ ಒಂದು ಲೈನ್ ಹಾಕೋಬೇಕು. ಫ್ರೆಶ್ ಅನ್ಟಚ್ಡ್ ಲಿಕ್ವಿಡಿಟಿ ಪಾಯಿಂಟ್ಸ್ ಅಂತ ನಾವು ಕರಿತೀವಿ, ಓಕೆನಾ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಆದ ನಂತರ ಇದ್ರ ಸೆಂಟ್ರಲ್ಲಿ ನಾವು ಏನೂ ಮಾಡಂಗಿಲ್ಲ, ಹಾಗೆ ಬಿಟ್ಟು ಬಿಡ್ಬೇಕು ಅದನ್ನ, ಓಕೆನಾ. ಒಂದು ಮಾರ್ಕೆಟು ಈ ಲೋವೆಸ್ಟ್ ಪಾಯಿಂಟ್ನ ಸ್ವೀಪ್ ಮಾಡೋ ತನಕ ವೇಟ್ ಮಾಡಬೇಕು, ಅಥವಾ ಈ ಟಾಪಲ್ಲಿ ಏನು ಹೈ ಪಾಯಿಂಟ್ ಇದೆ ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟು, ಅದನ್ನ ಮಾರ್ಕೆಟು ಹಂಟ್ ಮಾಡೋ ತನಕ ವೇಟ್ ಮಾಡಬೇಕು. ಮಾರ್ಕೆಟ್ ಏನಾದರೂ ಈ ಟಾಪ್ಗೆ ಬಂದು ಈ ಲಿಕ್ವಿಡಿಟಿ ಪಾಯಿಂಟ್ನ ಹಂಟ್ ಮಾಡಿದ್ರೆ, ಓಕೆನಾ, ರಿವರ್ಸ್ ನಾವು ಏನು ಮಾಡಬೇಕು, ಇಲ್ಲಿಂದ ಸೆಲ್ ಟ್ರೇಡ್ನ ಪ್ಲಾನ್ ಮಾಡಬೇಕಾಗುತ್ತೆ. ವಿತ್ ಅ ಕನ್ಫರ್ಮೇಷನ್ ಮಾಡ್ಕೋಬೇಕು. ಇಲ್ಲಿ ಯಾವ ಥರ ಕನ್ಫರ್ಮೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ ಇಲ್ಲಿ, ಬಟ್ ಈ ಏರಿಯಾನೇ ತುಂಬ ಕನ್ಫ್ಯೂಷನ್ ಮಾಡುತ್ತೆ, ಓಕೆನಾ. ಈ ಏರಿಯಾ ಏನು ಈ ಲೈನ್ ಇರುತ್ತೆ, ಈ ಲೈನಲ್ಲಿ ಎಕ್ಸಾಕ್ಟ್ ಆಗಿ ಕನ್ಫರ್ಮೇಷನ್ ತೊಗೊಂಡು ನಾವು ಸೆಲ್ ಟ್ರೇಡ್ನ ಪಂಚ್ ಮಾಡಬೇಕಾಗುತ್ತೆ, ಓಕೆನಾ. ಏನಾದರೂ ಕರೆಕ್ಟಾಗಿ ನೀವು ಕನ್ಫರ್ಮೇಷನ್ ತಗೊಂಡು ಏನಾದರೂ ಪ್ಲಾನ್ ಮಾಡಿದ್ರೆ ನಿಮಗೆ ತುಂಬ ದೊಡ್ಡದಾಗಿ ಒಂದು ಟ್ರೇಡು ಸಿಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಮಾರ್ಕೆಟಲ್ಲಿ, ಈ ಲಿಕ್ವಿಡಿಟಿ ಪಾಯಿಂಟ್ ತನಕ ಮಾರ್ಕೆಟು ಈ ಥರ ಬರುತ್ತೆ, ಬಟ್ ಏನಾಗುತ್ತೆ ಈ ಲಿಕ್ವಿಡಿಟಿ ಲೈನ್ನ ಮಾರ್ಕೆಟು ಟಚ್ ಮಾಡಲ್ಲ. ಟಚ್ ಮಾಡದೇನೆ ಕೆಲವೊಂದ್ಸಲ ಕೆಳಗಡೆ ಬಂದ್ಬಿಡುತ್ತೆ. ಟಚ್ ಮಾಡದೇನೆ ಏನಾದರೂ ಕೆಳಗಡೆ ಬಂದರೆ ಇದು ಹೈ ರಿಸ್ಕ್ ಟ್ರೇಡ್. ಇದು ಅಂದರೆ ಸೆಲ್ ಹೋಗೋದು ಡೌಟು. ಏನಾದರೂ ಮಾರ್ಕೆಟು ಟಚ್ ಮಾಡದೆ ಹಾಗೆ ಬಂದರೆ ಮಾರ್ಕೆಟು ಸಡನ್ ಆಗಿ ಒಂದು ಸ್ಪೈಕ್ ಮೇಲ್ಗಡೆ ಕೊಡೋ ಚಾನ್ಸಸ್ಸು, ಇದನ್ನ ಬ್ರೇಕ್ ಮಾಡೋ ಚಾನ್ಸಸ್ಸು ಹೆವಿ ಜಾಸ್ತಿ ಆಗಿರುತ್ತೆ. ಯಾವಾಗ ಈ ಲೈನ್ನ ಟಚ್ ಮಾಡದೆ ಹೋದರೆ, ಟಚ್ ಮಾಡದೆ ಕೆಳಗಡೆ ಬಂದರೆ. ಅದೇ ಥರ ಡೌನ್ ಸೈಡಲ್ಲಿ ಮಾರ್ಕೆಟು ಏನಾದರೂ ಹಿಂಗೋಗಿ ಇದನ್ನ ಸ್ವೀಪ್ ಮಾಡಿಕೊಂಡು ಕೆಳಗಡೆ ಬರ್ತಾ ಇದ್ರೆ ಈ ಥರ, ಮಾರ್ಕೆಟು ಈ ಲೈನ್ ಬಂದು ಫ್ರೆಶ್ ಲಿಕ್ವಿಡಿಟಿ ಲೈನ್ ಬಂದು ಮಾರ್ಕೆಟ್ ಏನಾದರೂ ಇದನ್ನ ಟಚ್ ಮಾಡದೆ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋದರೆ, ಟಚ್ ಮಾಡದೆ ಮೇಲ್ಗಡೆ ಹೋದರೆ ಮಾರ್ಕೆಟು ಹೆವಿ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಈ ಲೈನ್ನ ಟಚ್ ಮಾಡದೆ ಹೋದರೆ ಡೈರೆಕ್ಟ್ ಆಗಿ ಮೇಲ್ಗಡೆ ಹೋಗಿ ಒಂದು ದೊಡ್ಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಇಲ್ಲಿ ಬೈಯರ್ಸು ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾರು ಬೈ ಮಾಡಿರ್ತಾರೆ, ಫ್ರೆಶ್ ಲಿಕ್ವಿಡಿಟಿ ಲೈನ್ನ ಮಾರ್ಕೆಟ್ ಹಂಟ್ ಮಾಡದೆ ಹಾಗೆ ಮೇಲ್ಗಡೆ ಹೋದರೆ ಹೆವಿ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬೈಯರ್ಸು ತುಂಬ ಟ್ರ್ಯಾಪ್ ಆಗಿಬಿಡ್ತಾರೆ ಇಲ್ಲಿ, ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫ್ರೆಶ್ ಲಿಕ್ವಿಡಿಟಿ ಏರಿಯಾನ ಮಾರ್ಕೆಟ್ ಟಚ್ ಮಾಡದೆ ಮೇಲ್ಗಡೆ ಹೋದರೆ ಹೆವಿ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ಬೈ ಮಾಡಿರ್ತಾರೆ, ಓಕೆನಾ. ಬೈ ಮಾಡಿದಾಗ ಬೈಯರ್ಸ್ ತುಂಬಾ
ಟ್ರ್ಯಾಪ್ ಆಗ್ತಾರೆ. ಕೆಲವೊಬ್ರು ಸ್ಟಾಪ್ ಲಾಸ್ ಇಟ್ಟಿರಲ್ಲ, ಕೆಲವೊಬ್ರು ಇಟ್ಟಿರ್ತಾರೆ, ಕೆಲವೊಬ್ರು ಈ ವಿಕ್ ಕೆಳಗಡೆ ಸ್ವಲ್ಪ ದೂರ ಇಟ್ಟಿರ್ತಾರೆ. ಆದ್ರೂ ಮಾರ್ಕೆಟ್ ಏನ್ ಮಾಡುತ್ತೆ, ಹೆವಿ ಡ್ರಾಪ್ ಕೊಟ್ಟಾಗ ಹೆವಿ ಲಾಸ್ ಆಗ್ಬಿಡುತ್ತೆ. ಓಕೆನಾ, ಇದು ಬಿ ಕೇರ್ಫುಲ್. ಇದು ಇದೇ ತರ ಆಗೋದು ಮಾರ್ಕೆಟ್ ಅಲ್ಲಿ. ಅಬ್ಸರ್ವ್ ನೀವು ಮಾಡಿ ಬೇಕಾದ್ರೆ ತುಂಬಾ ಈ ತರ ಆಗುತ್ತೆ. ಯಾರು ಲಿಕ್ವಿಡಿಟಿ ಬೇಸ್ ಮೇಲೆ ಯಾರು ಟ್ರೇಡ್ ಮಾಡ್ತೀರಾ ಅವರಿಗೆ ಇದು ಅನುಭವ ಆಗೇ ಆಗಿರುತ್ತೆ. ಓಕೆನಾ, ಸೊ ಯಾವಾಗ್ಲೂ ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟ್ಸ್ ನ ಮಾರ್ಕ್ ಮಾಡಬೇಕು. ಇದು ಯಾವುದೇ ಟೈಮ್ ಫ್ರೇಮ್ ಆದ್ರೂ ಸರಿ. ಓಕೆನಾ, 1 ಅವರ್ ಆದ್ರೂ ಸರಿ, 4 ಅವರ್ ಆದ್ರೂ ಸರಿ, 1 ಡೇ ಆದ್ರೂ ಸರಿ. ಓಕೆನಾ, ಇವನ್ ನೀವು 15 ಮಿನಿಟ್ ಅಲ್ಲೂ ಮಾಡಬಹುದು. ಓಕೆನಾ, ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನೀವು ಮಾರ್ಕ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಚಾರ್ಟ್ ಅಲ್ಲಿ ನಿಮಗೆ ನಾನು ತೋರಿಸಬೇಕಾದ್ರೆ 1 ಡೇ ಟೈಮ್ ಫ್ರೇಮ್ದು ಚಾರ್ಟ್ ಇತ್ತು. ಸೊ ಮಾರ್ಕೆಟ್ ಒಂದು ವೀಕ್ ನ ಫಾರ್ಮೇಶನ್ ಮಾಡಿ ಮೇಲ್ಗಡೆ ಹೋಯ್ತು. ಸೊ ಆವಾಗ ನಮಗೆ ಫ್ರೆಶ್ ಆಗಿ ಲಿಕ್ವಿಡಿಟಿ ಪಾಯಿಂಟ್ ಯಾವ್ದಾಯ್ತು, ಇದೇ ನಮ್ಮ ಫ್ರೆಶ್ ಲಿಕ್ವಿಡಿಟಿ ಪಾಯಿಂಟ್ ಆಯ್ತು. ಓಕೆನಾ, ಸೊ ಇಲ್ಲಿ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋಣ. ಸೊ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದು ಮಾರ್ಕೆಟ್ ಟಚ್ ಮಾಡಿದಾನೆ. ಅನ್ಟಚ್ಡ್ ಇದ್ರೆ ಮಾರ್ಕೆಟ್ ಹೆವಿ ಡ್ರಾಪ್ ಆಗುತ್ತೆ. ಅದನ್ನ ನಿಮ್ಗೆ ನಾನು ತೋರಿಸ್ತೀನಿ. ಓಕೆನಾ, ಸೊ ಇಲ್ಲಿ ಕೂಡ ನೀವು ನೋಡ್ಬೋದು. ಈ 1 ಅವರ್ ಇದನ್ನ ಡಿಲೀಟ್ ಮಾಡ್ತೀನಿ ನಾನು. ಸೊ ಜಸ್ಟ್ ಏನ್ ಮಾಡೋಣ, ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಯ್ತು, ಫ್ರೆಶ್ ಲಿಕ್ವಿಡಿಟಿ ಲೈನ್ ನಮ್ದು ಇಲ್ಲ ಆಗುತ್ತೆ. ಓಕೆನಾ, ಸೊ ಇಲ್ಲೊಂದು ಆರ್ಡರ್ ಬ್ಲಾಕ್ ಇತ್ತು, 4 ಅವರ್ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕ್ ಇತ್ತು. ತುಂಬಾ ಜನ ಆರ್ಡರ್ ಬ್ಲಾಕ್ ಅಲ್ಲಿ ಬೈ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಕೆಳಗಡೆ ಲಿಕ್ವಿಡಿಟಿ ಇದೆ ಮಾರ್ಕೆಟ್ಗೆ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ 4 ಅವರ್ ಆರ್ಡರ್ ಬ್ಲಾಕ್ ಇದೆ ಅಂದ ತಕ್ಷಣ ಬೈ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಮಾರ್ಕೆಟ್ ಹೆವಿ ಡ್ರಾಪ್ ಆಯ್ತು. ಓಕೆನಾ, ಸೊ ಇದನ್ನ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ಲಿಕ್ವಿಡಿಟಿ ಲೈನ್ ಇದೆ. ಸೊ ಇದನ್ನ ಇನ್ನೂ ಒಂದು ವರ್ಟಿಕಲ್ ಲೈನ್ ಹಾಕ್ತೀನಿ, ಅಂದ್ರೆ ಕನ್ಫ್ಯೂಷನ್ ಬೇಡ. ಸೊ 15 ಮಿನಿಟ್ ಅಲ್ಲಿ ನೋಡೋಣ ವರ್ಟಿಕಲ್ ಲೈನ್ ಎಲ್ಲಿ ಕಾಣಿಸ್ತಾ ಇದೆ ಅಂತ. ಓಕೆ, ಸೊ ಮಾರ್ಕೆಟ್ ನೋಡಿ 15 ಮಿನಿಟ್ ಅಲ್ಲಿ ಈ ಲೈನ್ ನಾನು ತೆಗಿತೀನಿ, ಡಿಲೀಟ್ ಮಾಡ್ತೀನಿ. 15 ಮಿನಿಟ್ ಅಲ್ಲಿ ಮಾರ್ಕೆಟ್ ಈ ಲಿಕ್ವಿಡಿಟಿ ಲೈನ್ ನ ಟಾರ್ಗೆಟ್ ಮಾಡಕ್ ಬಂತು. ಸೊ ಇಲ್ಲಿ ತನಕ ಬಂತು. ಇಲ್ಲಿಂದ ಮಾರ್ಕೆಟ್ ಏನ್ ಮಾಡ್ತು, ಈ ಲೈನ್ ನ ಟಚ್ ಮಾಡದೆ, ಈ ಲಿಕ್ವಿಡಿಟಿ ಲೈನ್ ನ ಟಚ್ ಮಾಡದೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಮೇಲ್ಗಡೆ ಯಾವಾಗ ಹೋಯ್ತು, ಹೆವಿ ಡ್ರಾಪ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗ ಮೇಲ್ಗಡೆ ಹೋಯ್ತು ಹೆವಿ ಸೆಲ್ಲಿಂಗ್ ಬಂತು. ಇಲ್ಲಿ ಯಾರು ಬೈ ಮಾಡಿರ್ತಾರೆ ಬೈಯರ್ಸು, ಇಲ್ಲಿ ಹ್ಯಾಮರ್ ಇದೆ ಮೇಲ್ಗಡೆ ಹೋಗುತ್ತೆ ಅಂತ ಯಾರು ಬೈ ಮಾಡಿರ್ತಾರೆ, ಸಡನ್ ಮಾರ್ಕೆಟ್ ಡ್ರಾಪ್ ಆಗುತ್ತೆ. ಇದು 15 ಮಿನಿಟ್ ಟೈಮ್ ಫ್ರೇಮ್. ಇದು ಹೆವಿ ಲಾಸ್ ತಂದು ಕೊಡುತ್ತೆ. ಓಕೆನಾ, ಹೆವಿ ಲಾಸ್ ತಂದು ಕೊಡುತ್ತೆ. ಅದಕ್ಕೆ ಈ ಲಿಕ್ವಿಡಿಟಿ ಲೈನ್ ತುಂಬಾ ಇಂಪಾರ್ಟೆಂಟ್. ಈ ಲಿಕ್ವಿಡಿಟಿ ಲೈನ್ ಅರ್ಥ ಮಾಡ್ಕೊಂಡು ನೀವೇನಾದ್ರೂ ಟ್ರೇಡ್ ಮಾಡಿದ್ರೆ, ಸೊ ಇವಾಗ 15 ಮಿನಿಟ್ ಅಲ್ಲಿ ಡ್ರಾಪ್ ಆಯ್ತು. 15 ಮಿನಿಟ್ ಅಲ್ಲಿ ಡ್ರಾಪ್ ಆದಾಗ 15 ಮಿನಿಟ್ ಅಲ್ಲಿ ಟೈಮ್ ಫ್ರೇಮ್ ಅಲ್ಲೂ ಲಿಕ್ವಿಡಿಟಿ ಲೈನ್ ನಾವು ಡ್ರಾ ಮಾಡಿ ಎಂಟ್ರಿ ಮಾಡಬಹುದು. ಓಕೆನಾ, ಯಾವ ತರ ಇಲ್ಲಿಂದ ಮೇಲ್ಗಡೆ ಹೋಯ್ತು ಸ್ಟ್ರಾಂಗ್ ಆಗಿ, ಮಾರ್ಕೆಟ್ ಫ್ರೆಶ್ ಲಿಕ್ವಿಡಿಟಿ ಲೈನ್ ನಾವು ಈ ತರ ಡ್ರಾ ಮಾಡ್ತೀವಿ. ಓಕೆನಾ, ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿ ವಾಪಸ್ ಈ ಲಿಕ್ವಿಡಿಟಿನ ತಗೊಂಡು ಮಾರ್ಕೆಟ್ ಇಲ್ಲಿಂದ ಸೀದಾ ಇಷ್ಟು ಹೈ ತನಕ ಹೋಗಿದೆ, ಇಷ್ಟು ದೂರ ಹೋಗಿದೆ. ಓಕೆನಾ, ಸೊ ಇಲ್ಲಿಂದ ಇಷ್ಟು ದೂರ ಹೋಗಿದೆ, ಇಷ್ಟು ನೀವು ದುಡ್ಡು ಮಾಡಬಹುದಾಗಿತ್ತು. ಸೊ 15 ಮಿನಿಟ್ ಅಲ್ಲೂ ನೀವು ಫ್ರೆಶ್ ಲಿಕ್ವಿಡಿಟಿ ಲೈನ್ ನ ಮಾರ್ಕ್ ಮಾಡಿ ಅಲ್ಲೂ ಕೂಡ ಎಂಟ್ರಿ ಮಾಡಬಹುದು. ಯಾವುದೇ ಟೈಮ್ ಫ್ರೇಮ್ ಅಲ್ಲೂ ಮಾಡಬಹುದು. ಬೆಟರ್ ನನ್ನ ಸಜೆಷನ್ 1 ಅವರ್ 4 ಅವರ್ ಡೇ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್ ನ ಅನಾಲಿಸಿಸ್ ಮಾಡಿ ನೀವು ಟ್ರೇಡ್ ಅಲ್ಲಿ ಎಂಟ್ರಿ ಮಾಡಿ. ಸೊ ಅರ್ಥ ಆಯ್ತಲ್ಲ ಲಿಕ್ವಿಡಿಟಿ ಲೈನ್ ಯಾವ ತರ ಮಾರ್ಕ್ ಮಾಡೋದು. ಇವಾಗ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಸದ್ಯಕ್ಕೆ ಲಿಕ್ವಿಡಿಟಿ ಲೈನ್ ನ ಡ್ರಾ ಮಾಡೋದಾದ್ರೆ, ಸದ್ಯಕ್ಕೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಅನ್ಮಿಟಿಗೇಟೆಡ್ ಫ್ರೆಶ್ ಲಿಕ್ವಿಡಿಟಿ ಲೈನ್ ಮೇಲ್ಗಡೆ ಕಾಣಿಸ್ತಾ ಇದೆ, ಟಚ್ ಆಗಿಲ್ಲ. ಸೊ ಕೆಳಗಡೆ ಒಂದಿತ್ತು. ಓಕೆನಾ, ಸೊ ಇಲ್ಲೊಂದಿತ್ತು, ಮೇಲ್ಗಡೆ ಒಂದಿತ್ತು, ಕೆಳಗಡೆ ಒಂದಿತ್ತು. ಮಾರ್ಕೆಟ್ ಬಂದು ಕೆಳಗಡೆ ಲೈನ್ ನ ಸ್ವೀಪ್ ಮಾಡ್ತು. ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಈಕ್ವಲ್ ಹೈಸ್ ಕಾಣಿಸ್ತಾ ಇದೆ ನನಗೆ ಲಿಕ್ವಿಡಿಟಿ.
ನಡುವೆ. ಸೊ ಈಕ್ವಲ್ ಹೈಸ್ ಅಂದರೆ ಇಲ್ಲಿ ಜಾಸ್ತಿ ಲಿಕ್ವಿಡಿಟಿ ಇದೆ, ಮಾರ್ಕೆಟು ಇದನ್ನ ಹಂಟ್ ಮಾಡಿ ಟಾಪ್ನು ಹಂಟ್ ಮಾಡೋ ಚಾನ್ಸಸ್ಸು ಇರುತ್ತೆ. ಓಕೆನಾ. ಸೊ ಅದಕ್ಕೆ ಕೇರ್ಫುಲ್. ಈ ಲಿಕ್ವಿಡಿಟಿನೇ ಕಿಂಗು ಮಾರ್ಕೆಟಲ್ಲಿ. ಈ ಲಿಕ್ವಿಡಿಟಿನೇ ನೀವು ಮಾಸ್ಟರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಕಡಿಮೆ ಸ್ಟಾಪ್ ಲಾಸ್, ತುಂಬ ದೊಡ್ಡ ಟಾರ್ಗೆಟು ನಿಮ್ಮದಾಗುತ್ತೆ. ಈ ಲಿಕ್ವಿಡಿಟಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈ ಲಿಕ್ವಿಡಿಟಿ ಬಗ್ಗೆ ನೀವು ಕಲಿಬೇಕು ಅಂದರೆ ಜಸ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನು SNC ICTನೂ ಕಲಿಸ್ತೀನಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲೀರಿ, ಅಡ್ವಾನ್ಸ್ ಇದೆ. ICTನೂ ಅಡ್ವಾನ್ಸ್ ಇದೆ, ಇನ್ನೂ ಅಡ್ವಾನ್ಸ್ ಇದೆ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿನ ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ಯಾವ ಇಂಡಿಕೇಟರ್ ಅವಶ್ಯಕತೆ ಇಲ್ಲ, ಏನೇನು ಅವಶ್ಯಕತೆ ಇಲ್ಲ. ಜಸ್ಟ್ ಯಾವತ್ತು ನೀವು ಒಂದು ಖಾಲಿ ಚಾರ್ಟ್ನ ಫಾಲೋ ಮಾಡಬೇಕು. ಓಕೆನಾ. ಇದ್ರ ಒಳಗಡೆ ಯಾವುದು ಇಂಡಿಕೇಟರ್ ಹಾಕಬಾರ್ದು. ಇದು ನನ್ನ ನಂಬರು, ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಖಾಲಿ ಚಾರ್ಟ್ ಇರಬೇಕು. ಎಷ್ಟು ಖಾಲಿ ಚಾರ್ಟ್ ಇರುತ್ತೆ ಅರ್ಥ ಮಾಡ್ಕೊಳಕ್ಕೆ ಅಷ್ಟು ಈಸಿ ಇರುತ್ತೆ. ಖಾಲಿ ಚಾರ್ಟ್ ಅಲ್ಲೇ ನೀವು ಟ್ರೇಡ್ ಮಾಡಬೇಕು. ಓಕೆನಾ. ಖಾಲಿ ಟ್ರೇಡ್ ನಿಮ್ಗೆ ಕಷ್ಟ. ಖಾಲಿ ಚಾರ್ಟ್ ಅಲ್ಲಿ ನೋಡಿ ನೀವು ಟ್ರೇಡ್ ಮಾಡಬೇಕು. ನಿಮ್ಗೆ ಕಷ್ಟ ಆಗ್ತಿರಬಹುದು, ಬಟ್ ಈ ಹಾರ್ಡ್ ಪಾತ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಒಂದಿನ ಏನಾಗುತ್ತೆ, ಅದೇ ಹಾರ್ಡ್ ಪಾತು ನಿಮಗೆ ಈಸಿ ಆಗಿಬಿಡುತ್ತೆ. ಓಕೆನಾ. ಅದೇ ಇಂಡಿಕೇಟರ್ಸ್ ಹಾಕೊಂಡು 108 ಇಂಡಿಕೇಟರ್ಸು ಎಲ್ಲ ಹಾಕೊಂಡು ಮಾಡಿದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಅದು ಈಸಿ ಅನಿಸ್ಬಿಡುತ್ತೆ ನಿಮ್ಗೆ ಇಂಡಿಕೇಟರ್, ಬಟ್ ಮುಂದೆ ಒಂದು ಸಲ ಅದು ಪ್ರಾಫಿಟ್ ಅಲ್ಲ, ಲಾಸ್ ಅಲ್ಲಿ ತಂದು ಕೊಡುತ್ತೆ. ಇವಾಗಲೇ ಸದ್ಯಕ್ಕೆ ಯಾರ್ಯಾರು ಕಲಿತಾ ಇದ್ದೀರಾ ಹಾರ್ಡ್ ಪಾತ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಒಂದು ಸಲ ಹಾರ್ಡ್ ಪಾತ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ವಿನ್ ಆದರೆ ಇದರಲ್ಲಿ ಈ ಗೇಮಲ್ಲಿ ನೀವು ವಿನ್ ಆದಂಗೆ. ಓಕೆನಾ. ಸೊ ನನ್ನ ನಂಬರು ಮೋಸ್ಟ್ಲಿ ನಿಮ್ಗೆ ಕೊಟ್ಟೆ ನಾನು, 8431181402. ಓಕೆನಾ. ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ICT ಕಾನ್ಸೆಪ್ಟು ಮತ್ತು ಲಿಕ್ವಿಡಿಟಿ ಅಲ್ಲಿ ಮಾಸ್ಟರ್ ಆಗೋಕ್ಕೆ ನಿಮಗೆ ಇಚ್ಛೆ ಇರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ನೀಟಾಗಿ ಹೇಳ್ಕೊಡ್ತೀನಿ. ಯಾವ ಥರ ಲಿಕ್ವಿಡಿಟಿ ಸ್ವೀಪ್ ಆದರೆ ಎಂಟ್ರಿ ಮಾಡಬೇಕು, ಅತಿ ಚಿಕ್ಕ ಸ್ಟಾಪ್ ಲಾಸ್ ಇಂದ ಅತಿ ದೊಡ್ಡ ಟಾರ್ಗೆಟ್ ಯಾವ ಥರ ಸೆಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು, ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಅಷ್ಟು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ಮಾತ್ರ ತುಂಬ ದೊಡ್ಡದಾಗಿರುತ್ತೆ. ಓಕೆನಾ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಇಂಟ್ರೆಸ್ಟ್ ಇರೋರು ಕಲಿಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು.